ಬಂತು ಮಗಜಳ್ಳಿ ಅಂತ ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಅಲ್ಲೊಂದು ಕಾಡಿಲ್ಲಿ ಬಂದು ಸೇರ್ಕೊಂಡಿತ್ತು. ಅವಾಗ ಕೊರೋನಾ ಎಲ್ಲ ಕಡೆ ಲಿಕ್ಕರ್ ಬ್ಯಾನ್ ಮಾಡಿದ್ರು. ನಮ್ಮ ಮಲ್ನಾಡು ಹಳ್ಳಿಗಳಲ್ಲೆಲ್ಲ ಕಳ್ಳಬಟ್ಟಿ ಶರಾಬಿಂದೇ ಆರ್ಭಟ ಜಾಸ್ತಿ ಆಗಿತ್ತು. ಈ ಆನೆ ಇದ್ದಕ್ಕಿದ್ದಂಗೆ ಸಾಯಂಕಾಲ ನನ್ನ ಅಟ್ಟಿಸ್ಕೊಂಬಂತು. ನಾನು ಒಂದು 15 ಅಡಿಯಿಂದ ಕೆಳಗೆ ನೆಗೆದು ಒಂದು ನದಿಗೆ ನೆಗೆದು ಹೋಗಿ ನಿಂತ್ಕೊಂಡೆ. ತುಂಬಾ ಫೈಟ್ ಆಗುತ್ತೆ. ಅಭಿಮನ್ಯು ಅವತ್ತು ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದ, ಟೋಟಲ್ ಆಗಿ ಅರ್ಜುನನು ಸುಸ್ತಾಗಿದ್ದ, ನಮ್ಮ ಅಭಿಮನ್ಯುನು ಸುಸ್ತಾಗಿದ್ದ. ಅದಕ್ಕೆ ಹೌದು. ಇನ್ನೊಂದು ಗುಂಡ ಅಂತ ಹೇಳಿ, ಗುಂಡ ಅಂತೂ ಅವತ್ತು ಭರ್ಜರಿ ಆನೆ. ಅಭಿಮನ್ಯು ಒಟ್ಟಿಗೂ ಫೈಟ್ ಆಗುತ್ತೆ, ಅರ್ಜುನನೊಟ್ಟಿಗೂ ಫೈಟ್ ಆಗುತ್ತೆ ಅವತ್ತು. ನಿಮ್ಗೆ ನೆನಪಿರ್ಬಹುದು, ಅದು ವಿಡಿಯೋದಲ್ಲಿ ಇದೆ. ಅವತ್ತು ನೀವು ಇರ್ತೀರ ಪ್ರತ್ಯಕ್ಷದರ್ಶಿ. ಏನಾಗುತ್ತೆ ಅವತ್ತು ಕತೆ? ಅವತ್ತಿನ ಕತೆ ಸರ್, ಫಸ್ಟ್ ಮೌಂಟೇನ್ ನ ಹಿಡಿತಾರೆ ಸರ್. ಮೌಂಟೇನ್ ಏನು ಜಾಸ್ತಿ ರಗಳೆ ಮಾಡಲ್ಲ, ಅದಕ್ಕೆ ಡೋಸ್ ಹೊಡಿತಾರೆ. ಅರ್ಜುನ ಅಭಿಮನ್ಯು ಹೋಗಿ ಅಟ್ಯಾಕ್ ಮಾಡಿದ ತಕ್ಷಣ ಅದಕ್ಕೆ ಬೇಗ ಹೋಗ್ಬಿಡ್ತಾನೆ ಅವನು. ಕ್ಯಾಪ್ಚರ್ ಬೇಗ ನಡೆದೋಡುತ್ತೆ ಕಾರ್ಯಾಚರಣೆ. ಗುಂಡನ್ಗೆ ಮಾತ್ರ ಅಭಿಮನ್ಯುಗೂ ಅದಕ್ಕೆ ಅರ್ಜುನನ್ಗೆ ಫೈಟ್ ನೋಡಿ ಮೇನ್ ಗುಂಡನ್ ಜೊತೆ, ಮೌಂಟೇನ್ ಅಲ್ಲ ಅದು, ಅದು ಗುಂಡ ಆನೆ ಜೊತೆ ಫೈಟ್ ನೋಡಿ. ಅದು ಮೌಂಟೇನ್ ನ ಬೆಳಿಗ್ಗೆನೆ ಫಸ್ಟ್ ಟೈಮಿಗೆ ಹಿಡಿದು ಬಿಡ್ತಾರೆ. ಸ್ವಲ್ಪ ಜನ ಹೇಳ್ತಾರೆ ಸೆಕೆಂಡ್ ಟೈಮ್ ಫೈಟ್ ಮಾಡಿದ್ದು ಮೌಂಟೇನು ಅಭಿಮನ್ಯು ಅಂತ ಒಬ್ಬೊಬ್ರು ಹೇಳ್ತಾರೆ, ರೂಮರ್ ಹೇಳ್ತಾರೆ. ಆದ್ರೆ ಅದು ಸತ್ಯಾಂಶ ಅಲ್ಲ. ಗುಂಡಾನೇ ಬೇರೆ, ಮೌಂಟೇನೇ ಬೇರೆ. ಮೌಂಟೇನ್ ಒಂಥರ ಸ್ಲಿಮ್ ಬಾಡಿ ಬಿಲ್ಡರ್ ಅವನು. ಈ ಗುಂಡ ಒಳ್ಳೆ ದಪ್ಪಗೆ ಗುಂಡ ಅಂತರಾನೇ ಇದ್ದ. ಅಭಿಮನ್ಯು ಜೊತೆ ಫೈಟ್ ಆಡಿದ್ದು ಗುಂಡ. ಮೌಂಟೇನ್ ನ ಬೆಳಿಗ್ಗೆನೆ ಒಂದು 11 ಗಂಟೆ 11:30 ಹಿಡಿದು ಕಳ್ಸಾಗಿತ್ತು ಅದಕ್ಕೆ. ಆಮೇಲೆ ಸೆಕೆಂಡ್ ಗುಂಡನ್ ಕ್ಯಾಪ್ಚರ್ ಆಗಿದ್ದು. ಗುಂಡ ಮಾತ್ರ ಫೈಟ್ ಆಡೋದ್ರಲ್ಲಿ ಅಷ್ಟು ಫೈಟ್ ಆಡ್ತಾನೆ ಅಂತಾನೆ ಗೊತ್ತಿರ್ಲಿಲ್ಲ. ಅಭಿಮನ್ಯು ಕ್ಯಾಪ್ಚರ್ ನೆನಪಿದೆನಾ? ಹೌದು ಸರ್. ಹೇಗಾಗುತ್ತೆ? ತುಂಬಾ ಹೊತ್ತು ನಡೆಯುತ್ತೆ ಸರ್. ಅದು ಒಂದು 3-4 ಅವರ್ ಕ್ಯಾಪ್ಚರ್. ಸಂಜೆ ಆಗ್ಬಿಡುತ್ತೆ, ರಾತ್ರಿನೇ ಆಗುತ್ತೆ ಅದು. ಹೆಚ್ಚು ಕಡಿಮೆ 6:30-7 ಗಂಟೆ ಹೆಚ್ಚು ಕಡಿಮೆ. ಅದಕ್ಕೆ ಹಗ್ಗ ಹಾಕಿ ಎಲ್ಲ ಫೈಟ್ ನಡೆದು ಎಲ್ಲ ಆಗಿ ಎಲ್ಲ ವಿಡಿಯೋಗಳು ನೋಡಿದೀರಾ ನೀವು? ಏನಾಗುತ್ತೆ, ಎಲ್ಲಿ ಆಗುತ್ತೆ ಅದು? ನಾನು ಅವತ್ತು ಮೌಂಟೇನ್ ನ ಹಿಡಿದ ಮೇಲೆ ನಾನು ಇಂಜೆಕ್ಷನ್ ಹೊಡೆದಿರೋದು ಅದಕ್ಕೆ, ಅರವಳಿಕೆ. ಅಷ್ಟು ಹೊಡೆದ್ರು ಅದು ಯಾವ ರೀತಿ ಫೈಟ್ ಮಾಡಿದೆ ಅಂತ ನೀವು ನೋಡಿರ್ಬೋದು ಸರ್. ಯಾವ ರೀತಿ ಅಂತ ಹೇಳಿದ್ರೆ ಅದು ಹೇಳಕ್ಕೆ, ಅದು ಅಕಸ್ಮಾತ್ ಹಗ್ಗ ಇರ್ತಿರ್ಲಿಲ್ಲ ಅಂದ್ರೆ ಕಾಲಿಗೆ ಎಳ್ದು 2 ಆನೆಗಳು ಎಳಿತವೆ. ಎಳ್ದಾಗ ಇದು ಡೋಸ್ಗಳು ನಡೆಯುತ್ತೆ, ಫ್ರಂಟ್ ಫೈಟ್ ನಡೆಯುತ್ತೆ. ಹೌದು. ಈ ಹಗ್ಗಗಳು ಕಡ್ದಲೆ ಏನು ಇಲ್ದಲೆ ಬೇರೆ ಆನೆ ಇಲ್ಲ ಅಂತ ಹೇಳಿದ್ರೆ ಒಂದು ಆನೆಗಳ ಹತ್ರ ಹಿಡಿಯೋಕೆ ಸಾಧ್ಯನೇ. ಇದು ಕೋಳಿ ಐತೆನಾ ಮಾರೆ, ಅಡ್ಡ ಹಿಡಿಲ್ಲ ಕ್ಯಾಂಪ್. ಬರ್ರ ಹಿಂದೆ ಬರ್ರ ನೀವು ಜಯಶಂಕರ. ನಮ್ಮ ಮನೆಗೆ ಹಿಂಗೆ ಓಡಿಸ್ತಾನ ಎಲ್ಲ. ಹಿಂದೆ ಬನ್ನಿ. ಅದು ಅಭಿಮಾನ ಬರ್ಲಿ ಮುಂದೆ. ಇಲ್ಲ, ಏನೇ ಇದ್ರು ಒಂದು 7 ರಿಂದ 8 ಆನೆ ಬೇಕು. ಇನ್ನು ಕರಡಿಗೆ ಲೆಕ್ಕ ಹಾಕೊಳ್ಳಿ,
ಕರಡಿಗೂ ಎಷ್ಟು ಇದು ಅಲ್ಲ ಗುಂಡ ಆನೆ ಹಿಡಿಯೋದಕ್ಕೆ. ಹೌದು, ಗುಂಡ ಆನೆ ಹಿಡಿಯೋದಕ್ಕೆ ಹಾ, ಅಷ್ಟು ಒಂದು ಬಲಿಷ್ಠವಾಗಿ ಇರುತ್ತೆ. ಅವನು ಬಲಿಷ್ಠನೇ ಸರ್, ಇಲ್ಲ ಇದೆ ಅಂತ ಮಾಹಿತಿ ಇದೆ. ತಮಿಳ್ನಾಡಲ್ಲಿ ಇದೆ ಅಂತ ಹೇಳಿ. ಅಲ್ಲ ಇದಾಯ್ತು, ಅವತ್ತೇನಾಗುತ್ತೆ, ಅದು ಫೈಟ್ ಆಗುತ್ತೆ. ಫೈಟ್ ಆಗುತ್ತೆ ಸರ್, ಅದಕ್ಕೆ ಹಾ, ತುಂಬಾ ಫೈಟ್ ಆಗುತ್ತೆ. ಅಭಿಮನ್ಯು ಅವತ್ತು ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದ, ಟೋಟಲ್ ಆಗಿ ಅರ್ಜುನನು ಸುಸ್ತಾಗಿದ್ದ, ನಮ್ಮ ಅಭಿಮನ್ಯುನು ಸುಸ್ತಾಗಿದ್ದ ಅದಕ್ಕೆ ಫೈಟ್ ಆಡ್ಬೇಕಾದ್ರೆ. ಕರೆಕ್ಟ್. ನೀವು ಹೇಳ್ತಾ ಇದ್ರೆ ಈಗ ಅಂತ ಹೇಳಿ, ಈಗ ನೀವು ಮತ್ತೆ ಮೌಂಟೇನ್ ಹೋದ ನಂತರ ಸಾವಿನ ಸಂಖ್ಯೆ ಕಮ್ಮಿ ಆಯ್ತಾ ಇಲ್ಲಿ? ಮೌಂಟೇನ್ ಹೋದಾಗ ಮಕ್ನಾ ಅಂತ ಇತ್ತು ಸರ್, ಮಕ್ನಾ ಆನೆನ ಕ್ಯಾಪ್ಚರ್ ಆಯಿತು, ಗುಡ್ಬೆಟ್ಟ ಎಸ್ಟೇಟಲ್ಲಿ ಆಯಿತು. ಆ ತೋಟದಲ್ಲಿ ಮಕ್ನಾ ಆನೆನ ಕ್ಯಾಪ್ಚರ್ ಆಯಿತು. ಅದೂ ತುಂಬ ರ್ಯಾಶ್ ಆನೆ ಸರ್. ಅದಕ್ಕೂ ಒಂಥರ ಮಕ್ನಾ ಅಂತ ಹೇಳ್ತಾರೆ, ಅಷ್ಟು ಅಗ್ರೆಸಿವ್ ಆನೆಗಳು ನಾನು ನೋಡಿಲ್ಲ. ಕಿಟಕಿ ಹೊಡೆಯೋದು, ಮನೆ ಹತ್ರ ದಾಳಿ ಮಾಡೋದು ಜಾಸ್ತಿ ಇತ್ತು. ಅದು ಜನಗಳಿಗೆ ಕೊಲ್ಲೋದು, ಸೈಲೆಂಟ್ ಕಿಲ್, ಅದು ಹಿಂಭಾಗದಿಂದ ಕೊಲ್ಲೋದು, ಆ ಥರ ಸರ್ ಅದು. ಈ ಬೇರೆ ಆನೆಗಳು ಬೆನ್ನ ಹಿಂದೆ ಹೊಡೆಯಲ್ಲ ಅಂತಾರೆ, ಅಟ್ಯಾಕ್ ಮಾಡಲ್ಲ ಅಂತ. ಈ ಆನೆಗಳು ಗೊತ್ತಿಲ್ದಂಗೆ ಹೊಡೆಯೋದು ಮಕ್ನಾದೊಂದು ಸ್ವಭಾವ ಸರ್ ಅದು. ಮತ್ತು ಲೂಟಿಕೋರ ಅವನು. ಲೂಟಿಕೋರ ಅಂದರೆ ಮನೆ ಹತ್ರ ಬಂದು ಕಿಟಕಿ ಹೊಡೆದು ಬಾಗಿಲು ಮುರಿದು, ಕೆಸ್ಕುಲಿ ಭಾಗದಲ್ಲಿ ಬಾಗಿಲು ಕಿಟಕಿ ಎಲ್ಲ ಮುರಿದು ಹಾಕಿತ್ತು. ಆಮೇಲೆ ಭತ್ತ ಗಿತ್ತ ವಾಸನೆ ಇರುತ್ತಲ್ಲ, ಅದಕ್ಕೆ ಅದನ್ನು ತಿನ್ನೋದು, ಲೂಟಿ ಮಾಡೋದಿತ್ತು. ಈಗ ಬೇರೆ ಕಾಡಾನೆಗಳು ಆ ಥರ ಇಲ್ಲ. ಲೂಟಿ ಮಾಡ್ತಾ ಇದ್ದಿದ್ದು, ಕೊಲ್ತಾ ಇದ್ದಿದ್ದು ಜಾಸ್ತಿ ಮಕ್ನಾ ಆನೆ ಸರ್. ಎರಡಿದ್ವು ಮಕ್ನಾ, ನಮಗೆ ಗೊತ್ತಿದ್ದಿದ್ದು ಒಂದು, ಆಮೇಲೆ ಗೊತ್ತಾಯ್ತು 2 ಅಂತ. ಆ 2 ನಾನು ಕ್ಯಾಪ್ಚರ್ ಆಯ್ತು. ಹೊಸತಿ ಒಂದು ಕ್ಯಾಪ್ಚರ್ ಮಕ್ನಾ ಸರ್, ಮಕ್ನಾ ಅದೇ ಅಲ್ಲಿ ಬರ್ತಾ ಇತ್ತು ಮಕ್ನಾ ಅಂತ ನಾವು ಹೇಳಿದೆ. ಮಕ್ನಾನೇ ಅಲ್ಲ, ಇದ್ರಲ್ಲಿ ಹಿಡಿದಿತ್ತು. ಗಂಡಾನೆ ಮರಿನ ಸಾಕ್ತಾ ಇರುತ್ತೆ. ಗಂಡಾನೆ ಮರಿ ಹತ್ರ ಸಾಕ್ತಾ ಇದ್ದಾಗ ಫಸ್ಟ್ ಇದು ಸಕಲೇಶ್ಪುರಕ್ಕೆ ಎಂಟ್ರಿ ಕೊಟ್ಟಾಗ ಇದನ್ನ ಎಲ್ಲರೂ ಹೇಳ್ತಾ ಇದ್ರು. ನಾನು ನೋಡಕ್ ಹೋದಾಗ ನನಗೂ ಒಂದ್ ಸ್ವಲ್ಪ ಎಲ್ಲ ಶೋ ಮಾಡ್ತು, ಓಪನ್ ಜಾಗದಲ್ಲಿ ನಿಂತ್ಕೊಂಡು. ಆ ಗಂಡು ಮರಿನೂ ನನ್ನ ಕಡೆ ಕಾಲೆತ್ತಿ ಹಿಂಗೆಲ್ಲ ತಿರ್ಗಿ ಆಡಿಸ್ತು. ಆಮೇಲೆ ನಾನು ಹೆಣ್ಣಾನೆ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ಒಂದ್ ದಿವಸ ಸಾಯಂಕಾಲ ನಾನು ಈ ಆನೆ ಫೋಟೋ ತೆಗಿತಾ ಇರ್ಬೇಕಾರೆ ಇದು ಮೂತ್ರ ಮಾಡೋತ್ತಿಗೆ ನಂಗೆ ಗೊತ್ತಾಯ್ತಿದ್ದು ಗಂಡ ಆನೆ ಅಂತ. ಆಮೇಲೆ ನಾನು ಎಲ್ಲರಿಗೂ, ಇಡೀ ನಮ್ಮ ಹಾಸನ ಡಿಸ್ಟಿಕ್ ಫಾರೆಸ್ಟ್ನರಿಗೆ ಹೇಳಿದ್ದು, ಇದು ಮಕ್ನಾ ಆನೆ, ಇದಕ್ಕಿಂತ ಹಿಂದೆ ಒಂದು ಮಕ್ನಾ ಆನೆ ಹಿಡಿದಿದ್ವಲ್ಲ, ಇದು 2ನೇ ಮಕ್ನಾ ಆನೆ ಬಂದಿರೋದು ನಮ್ಮಲ್ಲಿಗೆ ಅಂತ. ಮಗ್ಜಳ್ಳಿ ಅಂತ ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಅಲ್ಲೊಂದು ಕಾಡಿಲ್ಲಿ ಬಂದು ಸೇರ್ಕೊಂಡಿತ್ತು. ಅವಾಗ ಕೊರೋನಾ ಎಲ್ಲ ಕಡೆ ಲಿಕ್ಕರ್ ಬ್ಯಾನ್ ಮಾಡಿದ್ರು. ನಮ್ಮ ಮಲ್ನಾಡು ಹಳ್ಳಿಗಳಲ್ಲೆಲ್ಲ ಕಳ್ಬಟ್ಟಿ ಶರಾಬಿಂದೇ ಆರ್ಭಟ ಜಾಸ್ತಿ ಆಗಿತ್ತು. ಈ ಆನೆ ಇದ್ದಕ್ಕಿದ್ದಂಗೆ ಸಾಯಂಕಾಲ ನನ್ನ ಅಟ್ಟಿಸ್ಕೊಂಬಂತು. ನಾನು ಒಂದು 15 ಅಡಿಯಿಂದ ಕೆಳಗೆ ನೆಗೆದು ಒಂದು ನದಿಗೆ ನೆಗೆದು ಹೋಗಿ ನಿಂತ್ಕೊಂಡೆ. ಆಮೇಲೆ ನನ್ನ ಹಿಡಿಯಕ್ಕೆ ಆಗ್ಲಿಲ್ಲಲ್ಲ ಅಂತ ಹೇಳಿ ನನ್ನ ಮೇಲೆ ಒಂದು 2 ಅಡಿಕೆ ಮರನ ದೂಕಿ ಬೀಳಿಸ್ತು. ನಾನು ಅಲ್ಲಿಂದ ಓಡೋದೆ. ಆಮೇಲೆ ಗೊತ್ತಾಯ್ತು ಇದು ಅಲ್ಲಿಟ್ಟಿರೋ ಸುಮಾರು 3/4 ಬ್ಯಾರಲು ಕಳ್ಬಟ್ಟಿ ಶರಾಬ್ ಕುಡಿದಿದೆ ಅಂತ. ಅಲ್ಲ, ಈಗ ನೀವು ಹೇಳ್ತಾ ಇದ್ರಲ್ಲ ಈಗ ಇದು ಅಂತ ಹೇಳಿ, ಬಟ್ ಇದಾದ ನಂತರ ನೀವು ಹೇಳ್ತಾ ಇದ್ರೆ ಮಕ್ಕನ ಕ್ಯಾಪ್ಚರ್ ಆಯ್ತು ಅಂತ ಹೇಳಿ. ಈಗ ನೀವು ಭುವನೇಶ್ವರಿ, ಬೀಟಮ್ಮ, ಬೀಟಮ್ಮ 2, ಓಲ್ಡ್ ಬೆಲ್ಟ್ ಎಲ್ಲ ಈ ಗ್ರೂಪ್ನ ಯಾವತ್ತಾದ್ರೂ ನೋಡಿದ್ರೆ ಹೇಗಿರ್ತಾವೆ ಗುಂಪಿವು? ಇವು ಒಗ್ಗಟ್ಟಾಗೆ ಇರ್ತವೆ ಸರ್. ಈಗ ಬೀಟಮ್ಮ 2 ಡಿವೈಡ್ ಆಯಿತು ಸರ್. ಬೀಟಮ್ಮ 2 ಒಂದು 5 ಆನೆಗಳು ನಿನ್ನೆ ದಿವಸ ಇದೇ ಜಾಗದಲ್ಲಿ ಪಾಸಿಂಗ್ ಆಯಿತು. ಕಾನಹಳ್ಳಿ ಫಾರೆಸ್ಟಿಗೆ ಹೋಯ್ತು ನಿನ್ನೆ ರಾತ್ರಿ. ನಾವು ಕಾಯ್ತಾ ಇದ್ವಿ, ರೋಡಲ್ಲಿ ಬೆಂಕಿ ಹಾಕೊಂಡು ಕಾಯ್ತಿರೋದು ದಾಟ್ಸಕ್ಕೆ, ಉಲೇಮಕ್ಕಿ ಭಾಗದಿಂದ. ಅದು ಈ ಭಾಗಕ್ಕೆ ಹೋಯ್ತು, ಕಾನಹಳ್ಳಿ ಫಾರೆಸ್ಟಲ್ಲಿ ಇದೆ ಈಗ. ನೋಡೋದಾದ್ರೆ ನೋಡ್ಬೋದು, ಅದು ಇರುತ್ತೆ ಅಕ್ಕಪಕ್ಕ. ಕಾನಹಳ್ಳಿ ಫಾರೆಸ್ಟ್ ಅಂದರೆ ಸೌಂಡು ಗಿಂಡು ಕೇಳ್ಬೋದು ಈ ಟೈಮಲ್ಲಿ. ಅಂದರೆ ಮಧ್ಯಾಹ್ನ ಹೊತ್ತು ಮಲಗಿರುತ್ತೆ ಅದು. ಸಂಜೆ ಟೈಮ್ ಹೋದರೆ ಅದು ಮನೆಗಳ ಹತ್ರ, ಸ್ಕೂಲ್ ಹತ್ರ ಬರೋದು ಸಹಜ. ಅದು ಅಕ್ಕಪಕ್ಕ ಬರ್ತವೆ ಸೌಂಡು. ಮತ್ತು ರೋಡಲ್ಲಿ ಅಂದರೆ ಅದು ಕಾಡ್ದಾರಿ, ಅದು ಕಾನಹಳ್ಳಿ ಫಾರೆಸ್ಟು ಕಾಡ್ದಾರಿ. ರೋಡಿಗೆ ಬಂದು ನಿಲ್ಲೋದು ಇದೆ ಸರ್ ಆನೆಗಳು. ಇದು ಬೀಟಮ್ಮ 2 ಆಯಿತಾ. ಅದ್ರ ನಂತರ ಬೀಟಮ್ಮ 1 ಭುವನೇಶ್ವರಿ, ಬಿಕ್ಕೋಡ್ ಭಾಗದಲ್ಲಿ ನೋಡ್ಬೋದು. ಅದೇನು ಧೈರ್ಯ ಬೇಕಷ್ಟೇ, ಓಡಕ್ಕೆ ರೆಡಿ ಇರಬೇಕು. ನೋಡ್ಬೋದು ಆನೆ ಒಂದು ಸೌಂಡ್ ಕಿರ್ಚುತ್ತೆ ಸರ್, ಜನಗಳಿಗೆ ನೋಡಿದರೆ ಬೆರ್ಸೋದಾದರೆ. ಆ ಕಿರಿಚಿದಾಗ ಕಾಲು ಓಡಕ್ಕೆ ಬರಲ್ಲ ಸರ್, ಎಷ್ಟೇ ಗಟ್ಟಿ ಮನುಷ್ಯ ಇರಲಿ. ಸ್ಟ್ರೆಕ್ ಆಗ್ತಾನೆ, ಧೈರ್ಯ ಸಾಲೋದಿಲ್ಲ, ಶಕ್ತಿ ಹೋಗ್ಬಿಡುತ್ತೆ ಕಾಲಿಂದ. ಆ ಶಕ್ತಿನ ತಗೋಬೇಕು ಅಂತ ಹೇಳಿದರೆ ಮೈಂಡಲ್ಲಿ ಅದ್ರ ಕಿರ್ಚಿದ ಸೌಂಡ್ನ ನೋಡಿ ಹೆದರಬಾರ್ದು ನಾವು. ನಮ್ಮ ಟಾರ್ಗೆಟ್ ಏನಿರ್ಬೇಕಂದ್ರೆ ಆನೆ ನೋಡಿದಟ್ಟಿಗೆ ಓಡಬೇಕು. ಅಗ್ರೆಸಿವ್ ಇದ್ರೆ, ಸೈಲೆಂಟ್ ಆಗಿದ್ರೆ ನಾವು ಕದ್ದು ಮುಚ್ಚಿ ನೋಡ್ಬೋದು. ಅದಕ್ಕೆ ಅದ್ರ ಕಾಣಿಸ್ಕೋಬಾರ್ದು. ಕಾಣಿಸ್ಕೊಂಡ್ರು ಅದಕ್ಕೆ ಕಿರ್ಚೋದು ಆಗಲಿ ರೇಗ್ಸೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಈಗ ಆನೆ ಕಣ್ತು ಅಂದರೆ ನಾವು ಕಣ್ಬಿಡ್ತು ಅಂತ ಓಡಬಾರ್ದು. ಸ್ವಲ್ಪ ಅದಕ್ಕೆ ಈಗ ಸೈಲೆಂಟಲ್ಲಿ ನಿಂತ್ಕೊಂಡ್ರೆ ನಾವು ನೋಡಿರೋ ಪ್ರಕಾರ ನಾವು ನೋಡೋದು ಆ ಥರನೇ ನೋಡ್ತೀವಿ. ಅದ್ರ ಪಾಡಿಗೆ ಅದು ತಿಂತಾ ಇರ್ತವೆ, ನಿಂತ್ಕೊಂಡಿರ್ತವೆ, ಆ ಥರ.
ಒಂದೊಂದು ಆನೆಗಳು ಆ ಗ್ರೂಪಲ್ಲಿ ಏನು ಮಾಡ್ತವೆ, ಮರಿಗಳಿರುತ್ತೆ, ಏನೋ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡೋಕ್ಕೆ ಮೂವ್ ಆಗುತ್ತೆ. ಈಗ ಒಂದು ಮರಿ ಹಾಕಿತ್ತು, ಒಂದು ವಿಡಿಯೋ ನೋಡಿದ್ರೆ ಡ್ರೋನ್ ಅಲ್ಲಿ ಮಾಡಿದ್ದಾರೆ, ಅದು ಎಲ್ಲಿ ಏನು ಗೊತ್ತಾಗಿದೆ? ಇದೆ ಕಿತ್ತವರ ಭಾಗದಲ್ಲಿ ಏನಾಗಿದೆ ಅದು? ಕಿತ್ತವರ ಭಾಗದಲ್ಲಿ ಮರಿ ಹಾಕ್ಕೊಂಡು 3 ತಿಂಗಳಿತ್ತು. ಅದು ಓಡ್ಸಕ್ಕೆ ಹರಸಾಹಸ ಪಟ್ಬಿಟ್ರು. ಕಿತ್ತವರ ಎಸ್ಟೇಟ್ ಅಂತ ಇದೆ, 300 ಎಕರೆ ತೋಟ. ಅದೇ ಭಾಗದಲ್ಲಿ ಮರಿ, ಆ ಸಣ್ಣ ಮರಿ ತಗೊಂಡು ಎಲ್ಲಿಗೆ ಹೋಗುತ್ತೆ ಸರ್? ಈಗ ರೈತರು ಓಡ್ಸಕ್ಕಂತ ಪ್ರಯತ್ನ ಪಟ್ರು. 1 ತಿಂಗಳ ಕಾಲ ಅದು ಓಡ್ಸಕ್ಕೆ. ಯಾವ್ಯಾವ ಆನೆಗಳಿದ್ವು ಅಲ್ಲಿ? ಅದು ಬೀಟಮ್ಮ ಇದ್ದಿದ್ದು. ಬೀಟಮ್ಮ ಮತ್ತೆ ಭುವನೇಶ್ವರಿ ಬೇರೆ ಕಡೆ ಇತ್ತು, ಬೇರೆ ಕಡೆ ಜಾಸ್ತಿ ಇರಲಿಲ್ಲ, 10 ಆನೆ ಇದ್ವು. ಕಾನಹಳ್ಳಿ ಫಾರೆಸ್ಟಲ್ಲಿ ಇತ್ತು ಭುವನೇಶ್ವರಿ ಆ ಟೈಮಲ್ಲಿ. ಇದು ಬೀಟಮ್ಮ ಮಾತ್ರ 20-25 ಆನೆ ಇಲ್ಲಿದ್ದು. ಮತ್ತೆ ಡಿವೈಡ್ ಆಗಿದ್ದು 10 ಆನೆಗಳು ಹಿಂಗೆ ಡಿವೈಡ್ ಆಗಿದ್ದು. ಬೀಟಮ್ಮ ಗ್ರೂಪಲ್ಲಿ 20-25 ಆನೆ ಇತ್ತು ಅವತ್ತು. ನಾವು ಓಡ್ಸಕ್ಕೆ ಭಾರಿ ಟ್ರೈ ಮಾಡಿದ್ದು, ನಮ್ಮ ಫ್ರೆಂಡ್ ತೋಟನೇ ಅದನ್ನು. ಆವಾಗ ನಾವು ಜೀಪಲ್ಲೆಲ್ಲ ಹೋಗಿ ಪಟಾಕಿ ಹೊಡೆದು ಬೇರೆ ಸ್ವಲ್ಪ ಜರುಗ್ಸೋಣ ಅಂದರೆ ಯಾವುದೇ ಕಾರಣಕ್ಕಿಲ್ಲ ಸರ್. ರೌಂಡ್ ಹೊಡಿಯೋದು, ಈ ಭತ್ತ ಏನು ಒಕ್ಕಲಾಟ ಮಾಡ್ತಾರಲ್ಲ ಭತ್ತ ಉದುರ್ಸಕ್ಕೆ, ಈ ಕಡೆ ಹಿಂಗೆ ರೌಂಡ್ ಹೊಡಿತೀವಲ್ಲ, ತೋಟದಲ್ಲಿ ಈ ಕಡೆ ಹೊಡೆದ್ರೆ ಹಿಂಗೆ ರೌಂಡು, ಯಾವುದೇ ರೀತಿ ಅದು ದಾಟ್ಲೇ ಇಲ್ಲ ಸರ್ ಅವತ್ತು. ಆಮೇಲೆ ಬಿಟ್ಬಿಟ್ವಿ ನಾವು, ಅದ್ರ ಪಾಡಿಗೆ ಅದು ಹೋಗಲಿ ಸುಮ್ಮನಿದ್ ಬಿಡಪ್ಪ ಅಂತ ನಮ್ಮ ಫ್ರೆಂಡಿಗೆ ಹೇಳಿ ಸುಮ್ಮನಾದ್ವಿ. ಅದ್ರ ನಂತರ ಒಂದು 8 ದಿವಸದ ಮೇಲೆ ಮರಿಚೂರು ನಡೆಯೋಕ್ಕೆ ಸ್ವಲ್ಪ ಗಟ್ಟಿ ಮುಟ್ಟಾಗಿ ನಡೆಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದು ಕರ್ಕೊಂಡು ಹೋಯ್ತು. ಮರಿ ನಡೀತಾ ಇರಲಿಲ್ಲ? ಹೌದು. ಈಗ ಮರಿ ಬಿಟ್ಟು ಯಾವುದೇ ಕಾರಣಕ್ಕೆ ಹೋಗಲ್ಲ ಸರ್. ಏನೇನ್ ಮಾಡಿದ್ರು ಹೋಗುದಿಲ್ಲ, ಏನೇನ್ ಮಾಡಿದ್ರು ದಾಟ್ಸಕ್ಕಾಗಲ್ಲ. ಅದಕ್ಕೆ ಚಾಲೆಂಜ್ ಕಟ್ಬಿಡ್ತೀನಿ. ನೀವು ಸಣ್ಣ ಮರಿ, ಈಗ ಒಂದು 8 ದಿವಸದ ಮರಿ ಅಂತ ಇಟ್ಕೊಳ್ಳಿ, ಅದನ್ನ ಒಂದು ಹೆಜ್ಜೆ ಅದು ಎಷ್ಟು ಆಟ ಆಡುತ್ತೋ ಅಷ್ಟೇ, ಅದು ಅಲ್ಲೇ ಮೇವು, ಅದು ಹೊಟ್ಟೆ ಹಸ್ಕೊಂಡಿದ್ರು ಅದು ಬೇರೆ ಕಡೆ ಹೋಗಲ್ಲ ಹೆಣ್ಣಾನೆ. ಆ ಗ್ರೂಪು ಏನು ಮಾಡುತ್ತೆ, ತಿನ್ಕೊಳ್ಳುತ್ತೆ ಆ ಕಡೆ ಈ ಕಡೆ, ಮತ್ತೆ ಬಂದು ಆ ಮರಿ ಹತ್ರ ಆ ಹೆಣ್ಣಾನೆ ಜೊತೆ ಸೇರ್ಕೊಬಿಡುತ್ತೆ. ಪೂರ್ತಿ ಒಗ್ಗಟ್ಟು, ಆನೆದ ಒಗ್ಗಟ್ಟು ತುಂಬ ಸರ್. ಅದು ಒಂದು ಮರಿ ಇದೆ ಅಂತ ಹೇಳಿದರೆ 2 ಮುಖ ಆ ಕಡೆ 2 ಮುಖ ಈ ಕಡೆ, ಒಂಥರ ಇದು ಮಾಡಿಬಿಡುತ್ತೆ ಸರ್. ಈಗ ರಾಜರ ಕಾಲದಲ್ಲಿ ಫೈಟ್ ಆಡೋಕ್ಕೆ ಯಾವ ರೀತಿ ಮುಖಗಳು ಮಾಡಿ ನಿಲ್ಲಿಸ್ತಾರೋ, ಸೆಂಟ್ರಲ್ ಮರಿ ಬಿಟ್ಕೊಳ್ಳುತ್ತೆ ಸರ್. ಆ ಮರಿ ಇದ್ದಾಗ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೆ ತೋರಿಸ್ತೀನಿ ನಾನು ಬೇಕಾದ್ರೆ. ಆ ತರ ಮರಿ ಇದ್ದಾಗ ಅಷ್ಟು ಒಂದು ಚಾಲಾಕು, ಒಂದು ಸೇಫ್ಟಿ ಸರ್, ಒಂದು ಮುಷ್ಟಿ ಇದ್ದಂಗೆ ಅದು ಅಷ್ಟು ಚೆನ್ನಾಗಿ ಇದ್ ಮಾಡ್ಕೊಂಡಿರ್ತವೆ. ಅವತ್ತೇನ್ ಮಾಡುತ್ತಾ ಮರಿ? ಅದು ಮರಿ ಏನಿಲ್ಲ ಸರ್, ಆ ರೀತಿ ನೀವು ಮರಿ ಹಾಕಿದಾಗ ಗುಂಪನ್ನ ನೋಡಿದ್ ನೆನಪು ಅಂತ ಹೇಳಿದ್ರೆ? ಹೌದು ಸರ್, ನೋಡಿದೀವಿ ನಾವು. ಗುಂಪಲ್ಲಿದ್ದಾಗ ಮರಿಗಳು ಹಾಕಿದ್ದಾಗ ಆನೆಗಳು ಅಷ್ಟು ಬೇಗ ಹೋಗಲ್ಲ ಸರ್ ಎಲ್ಲಿಗೂ. ಅದು ಆ ಹೋಗದೆ ಇದ್ದಾಗ ಏನಾಗುತ್ತೆ, ತುಂಬಾ ದಿವಸಗಳಕ್ಕೆಲ್ಲ ಒಂದು 5 ಎಕರೆ ಆಗ್ಲಿ ತೋಟ, 10 ಎಕರೆ ಆಗ್ಲಿ, ಅವ್ರಿಗೆ ತುಂಬಾ ಸಮಸ್ಯೆ ಅದು. ಯಾಕಂದ್ರೆ ವರ್ಷ ಇಡೀ ಅದರಲ್ಲೇ ಅವರು ಜೀವನ ಮಾಡಬೇಕಾಗುತ್ತೆ. ದೊಡ್ಡ ಪ್ಲಾಂಟರ್ಗಳಿಗೆ ಏನೋ ಅದು ಅನುಭವಿಸಲ್ಲ, ಅದು 100 ಎಕರೆ 200 ಎಕರೆ ಅವರಿಗೆ. ಈ ಸಣ್ಣ ಪುಟ್ಟ ಪ್ಲಾಂಟರ್ ನಮ್ಮ ಸ್ನೇಹಿತರದ್ದೆಲ್ಲ ಇದೆ, ಆ ಭಾಗಕ್ಕೆ ಹೋದಾಗ ನಾವು ಗ್ರೂಪ್ ಇದ್ದಾಗ ಮರಿ ಹಾಕಿದಾಗ ಅಲ್ಲೇನಾಯ್ತು, ಉದಯವಾರ ಭಾಗದಲ್ಲಿ ಒಂದ್ಸತಿ ಮರಿ ಹಾಕಿದ್ದು. ಆ ಟೈಮಲ್ಲಿ ಹೋದಾಗ ಸರ್ ಸಣ್ಣ ಮರಿ ನಡೆಯೋಕ್ಕಾಗಲ್ಲ ಸರ್, ಜಾಸ್ತಿ ಗುಡ್ಡ ಹತ್ತಕ್ಕಾಗಲ್ಲ, ಅದಕ್ಕೆ ಗೊಚ್ಚೆ ಇದ್ರೆ ಸಿಕ್ಕಾಕೊಳ್ಳುತ್ತೆ. ಆ ಟೈಮ್ದೆಲ್ಲ ಒಂದು ಅಬ್ಸರ್ವೇಷನ್ ಇದೆಯಲ್ಲ ಸರ್, ನಾವು ಕಣ್ಣಾರೆ ನೋಡಿರೋ, ಜಾರ್ತಾ ಇರುತ್ತೆ, ಬಿಟ್ಟು ಹೋಗಲ್ಲ ಸರ್. ಎಲ್ಲ ಆನೆ ಬಿಟ್ಟು ಹೋದ್ರು ಗ್ರೂಪು, ಅದ್ರ ತಾಯಿ ಮಾತ್ರ ಬಿಟ್ಟು ಹೋಗಲ್ಲ. ಅಷ್ಟು ಒಂದು ಇದು ಅದು. ಮತ್ತೇನು ಗೊತ್ತಾ, ಗ್ರೂಪ್ ಇಡೀ ಮೇಕೋ ಬಂದ್ಬಿಟ್ಟು ರಾತ್ರಿ ಸಂಜೆ ಹೋಗ್ಬಿಟ್ಟು ಅಲ್ಲಲ್ಲಿ ಮಿರ್ದು ಸೊಪ್ಪು ತಿನ್ಕೊಂಡು ಮತ್ತೆ ವಾಪಸ್ಸು ಆ ಮರಿ ಮತ್ತೆ ಆ ತಾಯಿ ಹತ್ರ ಬಂದ್ಬಿಡುತ್ತೆ ಇಡೀ ಗ್ರೂಪ್. ಅಷ್ಟು ಒಂದು ಇದು ಸರ್. ಗ್ರೂಪ್ ಹೋಗೋದೇ ಇಲ್ಲ, ಅದು ಹೋಗಲ್ಲ ಸರ್. ಇನ್ನೊಂದು ಮರಿ ಇದ್ಬಿಟ್ರೆ ಸರ್, ಕಾರಲ್ಲಿ ಹಾರನ್ ಹೊಡೆಯೋದಾಗ್ಲಿ, ಹತ್ತಿರದಲ್ಲಿ ಸಿಕ್ಕಾಕೊಂಡ್ರೆ ಅಟ್ಯಾಕೆ ಸರ್. ಹೆಣ್ಣಾನೆ ಅಟ್ಯಾಕ್ ಮಾಡುತ್ತೆ, ಗಂಡಾನೆ ಬರಲ್ಲ, ಹೆಣ್ಣಾನೇ ಅಟ್ಯಾಕ್ ಮಾಡುತ್ತೆ, ಹೊಡೆದೇ ಬಿಡುತ್ತೆ. ಮುಲಾಜಿ ಇಲ್ಲ. ಈಗ ಗಂಡಾನೆ ಈಗ ನಾರ್ಮಲ್ ಟೈಮಲ್ಲಿ ಮರಿ ದೊಡ್ಡವಿರ್ತವೆ, ಆವಾಗ ಒಂದು ಸ್ವಲ್ಪ ಬಿಟ್ಬಿಡುತ್ತೆ, ವೆಹಿಕಲ್ಗಳಿಗೆ ಟಚ್ ಅಪ್ ಮಾಡಕ್ ಬರಲ್ಲ, ಅದ್ರ ಪಾಡಿಗೆ ಅದು ದಾಟುತ್ತೆ. ಈ ದಾಟೋ ಟೈಮಲ್ಲೂ ಮರಿ ಇದ್ದಾಗ ಏನಾದ್ರು ಹಾರನ್ ಹೊಡಿ, ಅದು ಏನಾರು ಕಿಟ್ಲೆ ಮಾಡಕ್ ಹೋದ್ರೆ ಬಂದ್ ಅಟ್ಯಾಕೆ ಸರ್, ಡೈರೆಕ್ಟ್ ಬಿಡಲ್ಲ ಅದು. ಯಾಕಂದ್ರೆ ಅದಕ್ಕೆ ಈಗ ಹಾರನ್ ಹೊಡೆದ್ರು ಏನೋ ನನ್ನ ಮರಿಗೆ ಏನೋ ಮಾಡ್ಬಿಡ್ತಾರೇನೋ ಅನ್ನೋ ಒಂದು ಭಯ. ಅದ್ರ ಜೀವದ್ದು ಅದಕ್ಕೆ ಭಯ ಇರಲ್ಲ. ಮರಿ ಮೇಲೆ ಅಷ್ಟು ಪ್ರೀತಿ, ಹೆಂಗೆ ತಾಯಿ ಮಗು ಮೇಲೆ ಎಷ್ಟು ಪ್ರೀತಿ ಇರುತ್ತೋ ಅದೇ ರೀತಿ ಆನೆಗಳಲ್ಲೂ ಸಹ ಅಷ್ಟೇ ಪ್ರೀತಿ ಇರುತ್ತೆ ಸರ್. ಅದು ಈಗ ನೀವು ಹೇಳ್ತಾ ಇದ್ರ ಇದು ಅಂತ ಹೇಳಿಕೊಳ್ಳಿ. ಆ ನಂತರ ಮತ್ತೆ ಕರಡಿ ವಿಕ್ರಾಂತ್ ಫ್ರೆಂಡ್ಸ್, ಮತ್ತೆ ವಿಕ್ರಾಂತ್ ಮತ್ತೆ ಯಾರೊಟ್ಟಿ ಫ್ರೆಂಡ್ಶಿಪ್ ಇದ್ದಾನೆ? ಈಗ ಯಾವುದು ಇಲ್ಲ ಸರ್, ಒಂಟಿನೇ ಇತ್ತು ಅದು. ಅದ್ರ ಜೊತೆಗೆ ಒಂದು ಸಣ್ಣ ಆನೆ ಇತ್ತು, ಸಣ್ಣದು ಕ್ವಾರೆದು, ಸಣ್ಣ ಕ್ವಾರೆ. ಮತ್ತೆ ಕರಡಿನ ಕ್ಯಾಪ್ಚರ್ ಮಾಡಿದ್ಮೇಲೆ ಒಂದ್ಸತಿ ನಾವು ನೋಡಿದ್ವಿ ಈ ಭಾಗದಲ್ಲಿ. ಈ ಭಾಗದಿಂದ ಬಂದು ಕಾನಹಳ್ಳಿ ಫಾರೆಸ್ಟಲ್ಲಿ ಇದ್ದ ಅದು, ಈ ಗ್ರೂಪ್ ಜೊತೆಗಿದ್ದ. ಈ ಗ್ರೂಪಲ್ಲಿ ಗಂಡಾನೆ ಕಮ್ಮಿ, ಒಂದು ಕರೆಂಟ್ ಹೊಡೆದು ಸತ್ತೋಯ್ತು ಅದು. ಮತ್ತೆ ವಿಕ್ರಾಂತ್ ಜೊತೆಯಲ್ಲಿದ್ದಾಗ ನೋಡಿ, ಅಲ್ಲೂ ಆಲ್ದೂರ್ ಭಾಗದಲ್ಲಿ ಸರ್, ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಕ್ಯಾರಿಡರ್ ಆಗಬೇಕು. ಹೌದು. ಒಂದು ಅರಣ್ಯದಲ್ಲಿ ಅದಕ್ಕೆ ಬೇಕಾಗುವಂತಹ ಫುಡ್ಡು, ಹಲಸಿನ ಮರಗಳು, ಗಿಡಗಳನ್ನ ಹಾಕಬೇಕು. ಈಗ ಅರಣ್ಯದಲ್ಲೇ ಅದಕ್ಕೆ ಸಿಕ್ಕಿದ್ರೆ ಈ ಥರ ಬರಲ್ಲ ಸರ್. ನೋಡಿ, ಇಲ್ಲಿ ಕರೆಂಟ್ ವೈರ್ಗಳು ಆನೆಗೆ ತಾಗುವಷ್ಟು ಪವರ್ ಲೈನ್ ಕೆಳಗಡೆ ಇದೆ ಅಂದರೆ ಒಂದು ನಾವು ಯೋಚನೆ ಮಾಡಬೇಕು ವಿಚಾರ. ಯಾಕಂತ ಹೇಳಿದ್ರೆ ಎಷ್ಟೋ ಪ್ರಾಣಿಗಳು ಕರೆಂಟ್ ಹೊಡೆದು ಸತ್ತೋಯ್ದು. ಈಗ ಏನು ಮಾಡ್ತಾ ಇದ್ದಾರೆ, ಈಗ ಎಲ್ಲ ಕರೆಂಟ್ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ.
ಟೋಟಲ್ ಆಗಿ ಸೋಲಾರ್ ಸೋಲಾರ್ ಎಲ್ಲಾ ಎಸ್ಟೇಟ್ಗಳಿಗೆ. ಹೌದು. ಆಗ ಅದು ದಾಟಾಡಕ್ಕಾಗಲ್ಲ. ಸಣ್ಣ ಪುಟ್ಟ ಈಗ ದೊಡ್ಡವರು ದುಡ್ಡಿದ್ದವರು ಮಾಡ್ತಾ ಇದ್ದಾರೆ ಕರೆಂಟ್ ಫೆನ್ಸಿಂಗು. ಈಗ ಸೋಲಾರ್ ಫೆನ್ಸಿಂಗ್ ಸಣ್ಣ ಪುಟ್ಟ ರೈತರಿಗೆ ಮಾಡೋಕ್ಕಾಗಲ್ಲ, ಅವ್ರದ್ದು ಜೀವನ ಹಾಳಾಗುತ್ತೆ. ಸಿಟ್ಟಲ್ಲಿ ಬಂದು ಏನೇನೋ ಒಂದು ತಂತ್ರ ಮಾಡ್ತಾರೆ. ಈಗ ಇಲ್ಲ ಅವರೇ ಸಾಯ್ಬೋದು, ಇಲ್ಲ ಸಿಟ್ಟು ಬಂದು ಸಾಯಿಸ್ಲೂಬಹುದು, ಹೇಳೋಕ್ಕಾಗಲ್ಲ. ಒಂದ್ಸತಿ ಇಲ್ಲಿ ಫೈರಿಂಗ್ ಮಾಡಿದ್ರು, ಏನು ಭತ್ತ ತಿನ್ನಕ್ಕೆ ಬಂತು, ಗಾಳಿಲಿ ಗುಂಡ ಹರ್ಸಕ್ಕೆ ಹೋದೆ, ತಾಗ್ಬಿಡ್ತು, ನಡೀತು, ಘಟನೆ ನಡೀತು. ಒಂದು ಗಂಡನೇನ ಸಾಯಿಸಿದ್ರು, ಗೊತ್ತಾ ನಿಮಗೆ? ಕೇಳ್ಪಟ್ಟಿದ್ದೀರಾ? ಕಿವಿಗೆ ಗುಂಡು ಹೊಡಿದ್ರು, ನಡೆದಿರೋ ಘಟನೆ ಅದು. ಈಗ ಭತ್ತ ತಿಂತಾ ಇತ್ತು, ಮನೆ ಹತ್ರ ಬಂದು ಅವರು ಟಾರ್ಚ್ ಹಾಕಿದ್ದಕ್ಕೆ ಮನೆ ಹತ್ರ ಬಂದು ದಾಂಧಲೆ ಮಾಡ್ತು, ಮನೆ ಹತ್ರ ಬಾಗಿಲು ಮುರಿತು ಅಂತ. ಆ ಟೈಮಲ್ಲಿ ಅವರು ಹೊಡೆದಿದ್ದೀನಿ ನಾನು ಅಂತ ಹೇಳಿ ಅದು ಮಾಹಿತಿ ಇದೆ. ಅದು ಸತ್ತೋಯ್ತು ಆನೆ. ಈಗ ಆನೆ ಅಂತೂ ಸತ್ತೋಯ್ತು, ಅದು ಒಂದು ಮೂಕ ಪ್ರಾಣಿ, ಅದು ಅದಕ್ಕೆ ಹೊಟ್ಟೆಗೆ ಬೇಕು ಬಂದಿದೆ. ಈಗ ಇದು ರೈತರದ್ದು ತಪ್ಪಲ್ಲ, ಆನೆದು ತಪ್ಪಲ್ಲ ಸರ್. ಇದು ಏನು ತಪ್ಪು ಏನಂದರೆ ಅದಕ್ಕೂ ಹೊಟ್ಟೆಗೆ ಸಾಕಾಗ್ತಾ ಇಲ್ಲ.